ದೇಶದ ಚುನಾವಣಾ ಅಖಾಡದಲ್ಲಿ ಪ್ರಧಾನಿ ಮೋದಿ ಅವರೇ ಪದೇ ಪದೇ ಪ್ರಸ್ತಾಪ ಮಾಡಿಬಿಟ್ರು. ಕಾಂಗ್ರೆಸ್ನವರಿಗೆ ಇನ್ ಕೇಸ್ ಏನಾದರೂ ಅಧಿಕಾರ ಬಂದಿದ್ದೇ ಆದಲ್ಲಿ ಬಹುಸಂಖ್ಯಾತರಾದ ಹಿಂದೂಗಳ ಮನೆಯಲ್ಲಿರುವ ಸಂಪತ್ತು, ಇನ್ಫ್ಯಾಕ್ಟ್ ಹೆಣ್ಣು ಮಕ್ಕಳ ಕುತ್ತಿಗೆಯಲ್ಲಿರ್ತಕ್ಕಂಥ ಮಾಂಗಲ್ಯ ಸರವನ್ನೂ ಕೂಡ ಕಸಿದುಕೊಂಡು ಅದನ್ನ ನುಸುಳುಕೋರರಿಗೂ ಹೆಚ್ಚು ಮಕ್ಕಳನ್ನ ಹುಟ್ಟಿಸುವ ಸಮುದಾಯದವರಿಗೂ ಹಂಚಿಕೆ ಮಾಡು ಹುನ್ನಾರ ನಡೀತಿದೆ ಅಂತ ಹೇಳಿ ಒಂದಲ್ಲ ಎರಡಲ್ಲ ಬಹುತೇಕ ಚುನಾವಣೆಯ ರ್ಯಾಲಿಗಳನ್ನ ಸಮಾವೇಶಗಳನ್ನ ಉದ್ದೇಶಿಸಿ ಮಾತನಾಡಿದ ಪ್ರತಿ ಭಾಷಣದಲ್ಲೂ ಕೂಡ ತಪ್ಪದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನರೇಂದ್ರ ಮೋದಿ. ಈ ಚರ್ಚೆ ಮುನ್ನೆಲೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲೇ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯಿಂದ ಒಂದು ವರದಿ ಬಹಿರಂಗವಾಗಿದೆ. ಆ ವರದಿಯ ಆಧಾರದ ಮೇಲೆ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ, ಸೂಕ್ಷ್ಮವಾಗಿ ಗಮನಿಸಿ ಈ ಅಂಶವನ್ನ, ಹಿಂದೂಗಳ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಹಾಗೆ ಮುಸಲ್ಮಾನರ ಜನಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ. ಅದು ಯಾವಾಗಿಂದ 1950ರ ದಶಕದಿಂದ ಲೆಕ್ಕ ಹಾಕಿ ಇಲ್ಲಿವರೆಗೂ ಅನ್ನೋ ಅಂಶ ಬಹಿರಂಗವಾಗಿದೆ. ಈ ವರದಿಯ ಅಂಶ ಬಹಿರಂಗವಾದ ಬೆನ್ನಲ್ಲೇ ಎರಡು ಪ್ರಮುಖ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿದೆ. ಈ ಸಂದರ್ಭ ಚುನಾವಣೆಯಲ್ಲಿ ಇನ್ನು 3-4 ಹಂತದ ಮತದಾನ ಪ್ರಕ್ರಿಯೆ ಬಾಕಿ ಇರೋ ಸಂದರ್ಭದಲ್ಲಿ ಈ ವರದಿ ಆಚೆ ಬಂದಿದ್ದು ಯಾವ ಉದ್ದೇಶಕ್ಕೆ? ವರದಿ ಆಚೆ ಏನೋ ಬಂತು, ಇದನ್ನ ಈ ದೇಶದಲ್ಲಿರ್ತಕ್ಕಂತಹ ಬಹುಸಂಖ್ಯಾತ ಮತದಾರರು, ಅಲ್ಪಸಂಖ್ಯಾತ ಮತದಾರರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಕ್ಷಣದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನ ಗಮನಿಸ್ಬಿಡೋಣ. ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಪ್ರಮಾಣದಲ್ಲಿ ಗಣನೀಯವಾಗಿ ಕುಸಿತವಾಗಿದೆ ಅಂತ ಹೇಳಿ ಈ ವರದಿ ಅಂಶ ಆಗ್ತಾ ಇದೆ. ಬ್ರೇಕಿಂಗ್ ಅಂಶಗಳನ್ನ ನಾವು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯಿಂದ ಬಂದಿರತಕ್ಕಂಥ ವರದಿ ಇದು. ಹಿಂದೂಗಳ ಜನಸಂಖ್ಯೆಯಲ್ಲಿ 7% ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 0.82 ಕಡಿಮೆಯಾಗಿದೆ ಅಂತ ಹೇಳಿ ಈ ವರದಿ ಹೇಳ್ತಾ ಇದೆ. ಇದರ ಜೊತೆಗೆ ಮುಸಲ್ಮಾನರ ಜನಸಂಖ್ಯೆಯಲ್ಲಿ 43.15% ಏರಿಕೆ ಕಂಡಿದೆ. ಈ ಅವಧಿಯಲ್ಲಿ ಜೈನ ಪಾರ್ಸಿಗಳ ಜನಸಂಖ್ಯೆಯಲ್ಲೂ ಕೂಡ ಕುಸಿತ ಕಂಡಿದೆ ಅಂತ ಹೇಳಲಾಗ್ತಾ ಇದೆ. 1950ರಿಂದ 2015ರವರೆಗಿನ ಲೆಕ್ಕಾಚಾರದ ವರದಿ ಇದೀಗ ಬಹಿರಂಗವಾಗಿದೆ. ನಾನಾಗಲೇ ಹೇಳಿದ ಹಾಗೆ ಟೈಮಿಂಗ್ ಹಾಗೆ ಉದ್ದೇಶ ಇದೆರಡರ ಬಗ್ಗೆ ಕೂಡ ಇದೀಗ ಚರ್ಚೆ ಪ್ರಾರಂಭವಾಗಿದೆ. ಚರ್ಚೆ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಇದೇ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರು, ಹಿಂದೂ ಮುಖಂಡರಾದ ಶರತ್ ಹಾಗೆ ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಸ್ಲಿಂ ಚಿಂತಕರಾದ ಉಮರ್ ಶರೀಫ್ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಸುರಭಿ, ನಿಮ್ಮಿಂದಲೇ ಪ್ರಾರಂಭ ಮಾಡೋಣ. ಈಗ ಬಿಜೆಪಿ ಈ ವರದಿ ಬಂದ ನಂತರದಲ್ಲಿ ಚುನಾವಣಾ ಅಖಾಡದಲ್ಲಿ ಚರ್ಚೆ ಆಗ್ತಿರೋದು ಹೇಗೆ ಅಂದ್ರೆ, ಈಗ ಆಗಿರೋ ಮತದಾನದ ಹಂತವನ್ನ ಗಮನಿಸಿದಾಗ ಬಿಜೆಪಿ ಇಸ್ ಲೂಸಿಂಗ್ ದ ಗ್ರೌಂಡ್. ಹಾಗಾಗಿ ಭಯದಲ್ಲಿ ಈ ಹೊತ್ತಿನಲ್ಲಿ ಇನ್ನು 3-4 ಹಂತದ ಚುನಾವಣೆ ಬಾಕಿ ಇರುವಾಗ ವರದಿಯನ್ನ ಬಹಿರಂಗಗೊಳಿಸಲಾಗಿದೆ ಅಂತ ಹೇಳಿ. ಅಂದ್ರೆ ಏನು, ಇನ್ನು ಮುಂದೆ ಬಾಕಿ ಇರುವ ಚುನಾವಣಾ ಪ್ರಚಾರದಲ್ಲೆಲ್ಲ ಹಿಂದೂಗಳು, ಬಹುಸಂಖ್ಯಾತ ಹಿಂದೂಗಳು ಆಪತ್ತಿನಲ್ಲಿದ್ದಾರೆ ಅನ್ನೋದಾಗಿರುತ್ತಾ ನಿಮ್ಮ ಪ್ರಚಾರದ ಲೈನ್ಸ್? ಮೊದಲನೇದಾಗಿ ಒಂದು ಯಾವ ಇಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್ ಈ ಸ್ಟಡಿಯನ್ನು ತಂದಿದ್ದಾರೋ ಅವರು ನಿನ್ನೆ ಮೊನ್ನೆ ಶುರು ಮಾಡಿರುವಂತಹ ಸ್ಟಡಿ ಅಲ್ಲ ಇದು. ಯಾಕೆ ಇವತ್ತು ಬಂತು ಅಂದ್ರೆ ಒಂದು ರುಟೀನ್ ಪಬ್ಲಿಕೇಶನ್ ಆಗಿ ಅದು ಪಬ್ಲಿಷ್ ಆಗಿದೆ ಹೊರತು ಇದಕ್ಕೂ ಚುನಾವಣೆಗೂ ಒಂದು ಏನೋ ಒಂದು ಲಿಂಕ್ ಇದೆ ಅಂತ ತೋರಿಸೋದು ನನಗೆ ಅನ್ಸುತ್ತೆ ಅದು ನಾವು ಅದನ್ನು ಸಪೋರ್ಟ್ ಮಾಡೋದಿಲ್ಲ. ಇದು ಒಂದು ಮೆಥಡಾಲಜಿ ಪ್ರಕಾರವಾಗಿ ಮಾಡಿರುವಂತಹ ಒಂದು ಸ್ಟಡಿ. ಬರೀ ಭಾರತವಲ್ಲ, ಕ್ರಾಸ್ ಕಂಟ್ರಿನಲ್ಲಿ ಇದನ್ನ ಒಂದು ಸ್ಟಡಿ ಮಾಡಿ ಇವಾಗ ಪಬ್ಲಿಷ್ ಆಗಿರೋದು ಹೊರತು ಇದಕ್ಕೆ ಚುನಾವಣೆಗೆ ಒಂದು ಲಿಂಕ್ ನ ಡ್ರಾ ಮಾಡೋದಕ್ಕೆ ಸರಿಯಲ್ಲ. ಅಂದ್ರೆ ಇಂಥದ್ದೇ ಸಮಯದಲ್ಲಿ ವರದಿ ಪ್ರಕಟ ಆಗ್ಬೇಕು ಅಂತ ಮುಂಚೆನೆ ನಿರ್ಧಾರ ಆಗಿತ್ತಾ? ಅಲ್ಲ, ಈ ತರ ಹೀಗೆ ಹೇಗೆ ಸರ್ಕಾರವನ್ನು ನಡೆಸೋದು? ರಾಜಕೀಯ ಲಾಭಕ್ಕೆ ಅಥವಾ ಎಲೆಕ್ಷನ್ ಪ್ರಕಾರವಾಗಿ ರಿಸರ್ಚ್ ಅನ್ನ ಮಾಡಬೇಕು ಅಥವಾ ಗವರ್ಮೆಂಟ್ ಪಾಲಿಸಿ ಮಾಡಬೇಕು ಅಂದ್ರೆ ಅಲ್ಲ. ಇದು ಒಂದು ರುಟೀನ್ ಎಕ್ಸಸೈಸ್ ಮಾಡ್ತಾ ಇರೋದು, ಏನು ಒಂದು ಸ್ಟಡಿ ಪಬ್ಲಿಕೇಶನ್ ಅನ್ನ ಅದು ಆಗಿದೆ ಇವಾಗ ಹೊರತು ಅದಕ್ಕೆ ಚುನಾವಣೆಗೆ ಈ ಊಹಾಪೋಹಗಳು ಈ ಫೇಸಲ್ಲಿ ಆಗಿಲ್ಲ, ಸರಿಗೆ ಆ ಫೇಸಲ್ಲಿ ಆಗಿಲ್ಲ ಅಂತ ಹೇಳೋಕ್ಕಿಂತ
ಇದು ಒಂದು ರುಟೀನ್ ಪಬ್ಲಿಕೇಶನ್ ಹೊರತು ಇನ್ನೇನು ಅಲ್ಲ. ಬಟ್ ನಿಮ್ಮ ವಾದಕ್ಕೆ ಪುಷ್ಟಿ ಸಿಕ್ಕಂಗಾಯ್ತಾ ಅಂತ ಹೇಳಿ ನಾನು ಅದಕ್ಕೆ ಕೇಳಿದೆ. ಇನ್ಮೇಲಿಂದ ಚುನಾವಣಾ ಪ್ರಚಾರದ ಲೈನ್ಸ್ ಬದಲಾಗತ್ತಾ ಬಿಜೆಪಿಯದ್ದು? ನೋಡಿ, ನಾವು ಹೇಳಿದ್ ನಿಜ, ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಅವರಿಗೆ ತೆಗೆದು ಸಂಪತ್ತು ಹಂಚಿಕೆ ಮಾಡ್ತಾರೆ, ಕಾಂಗ್ರೆಸ್ನವರ ಹುನ್ನಾರ ಇದೆ, ಈ ರೀತಿ ಚುನಾವಣಾ ಪ್ರಚಾರದ ಲೈನ್ಸ್ ಬದಲಾಗತ್ತಾ? ಅಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಮನಮೋಹನ್ ಸಿಂಗ್ ಅವರು ಹೇಳಿದಾಗ ಏನು ಬಹಳ ಸಮುದಾಯದವರು, ಅದು ಮುಸ್ಲಿಂ ಸಮುದಾಯದವರಿಗೆ ಒಂದು ದೊಡ್ಡ ಹಕ್ಕಿದೆ ನಮ್ಮ ರಿಸೋರ್ಸಸ್ ಬಗ್ಗೆ ಅಂದಾಗ, ಅವರೇನು ಈ ಸ್ಟಡಿನ ಇವಾಗ ಬಂದಿರುವಂತ ಸ್ಟಡಿನ ನೋಡ್ಕೊಂಡು ಹೇಳ್ತಾ ಇರ್ಲಿಲ್ಲ ಅಲ್ವಾ? ಇದು ಯಾವತ್ತೂ ಒಂದು ಆ ಕಮಿಟಿ ಏನು ಫಾರ್ಮ್ ಆಗಿತ್ತು, ಆ ಸ್ಟಡಿ ಏನಾಗಿತ್ತು, ಅವ್ರದ್ದು ಕೆಲಸವನ್ನು ಮುಗಿಸಿದ್ದಾರೆ, ಅವ್ರು ಅದನ್ನ ರಿಪೋರ್ಟ್ನ ಕೊಟ್ಟಿದ್ದಾರೆ ಹೊರತು ಮತ್ತೆ ಇದೇನು ಗೊತ್ತಿಲ್ಲದೆ ಇರುವಂತಹ ವಿಷಯನೂ ಅಲ್ಲ. ಇದು ನಾವು ಬಾಂಗ್ಲಾದೇಶ್ ಮತ್ತೆ ಡಿಫ್ರೆಂಟ್ ಸಾರ್ಕ್ ಕಂಟ್ರೀಸ್ ಅಲ್ಲಿ ಏನ್ ನೋಡ್ತಾ ಇದೀವಿ, ರಿಡಕ್ಷನ್ ಇನ್ ಹಿಂದೂ ಪಾಪ್ಯುಲೇಷನ್, ಅದು ಬಹಳ ಸ್ಟಡೀಸ್ ತೋರಿಸಿದೆ, ಬಹಳ ನಾನ್ ಪ್ರಾಫಿಟ್ಸ್ ಈ ಸ್ಟಡಿಗಳನ್ನ ಮಾಡಿವೆ. ಸೊ ಇದೇನು ಹೊಸದ್ ಇನ್ಫಾರ್ಮೇಶನ್ ಅಂತ ಅಲ್ಲ, ಇದಕ್ಕೆ ಒಂದು ಮೆಥಡಲಾಜಿಕಲ್ ಬ್ಯಾಕಿಂಗ್ ಆಗಿ ಅನಿಸ್ತಾ ಇದೆಯಾ? ಅಂದ್ರೆ ಈ ವರದಿ ಪ್ರಕಟ ಆಗಿದ್ದಕ್ಕೂ ಚುನಾವಣೆಯಲ್ಲಿ ಬಿಜೆಪಿ ಬಳಸ್ತಾ ಇದ್ದ ಲೈನ್ಸ್ಗೂ ಒಂದಕ್ಕೊಂದು ಇಟ್ಸ್ ಜಸ್ಟ್ ಮಿಯರ್ ಕೋ ಇನ್ಸಿಡೆನ್ಸ್ ಅನ್ನೋ ಥರದಲ್ಲಿ ಇದೆಯಾ? ಇದನ್ನ ಅಷ್ಟು ಪ್ಲೇನ್ ಆಗಿ ನಾವು ಗಮನಿಸಬಹುದಾ? ಸುರಭಿ ಅವರು ಹೇಳಿದ್ರು ಇದು ಆಕಸ್ಮಿಕ ಮತ್ತು ಕಾಕ್ತಾಳೀಯ ಅಂತ ಹೇಳಿದರು. ಅದನ್ನು ನಿಜ ಅಂತ ಒಪ್ಕೊಂಡ್ರೂ ಕೂಡ ಯಾವ ದಿಕ್ಕಲ್ಲಿ ಮೂರನೇ ಹಂತದ ನಂತರದ ಚುನಾವಣೆ ಹೊಸ ತಿರುವನ್ನು ಪಡ್ಕೋತಾ ಇದೆ, ಅದಕ್ಕೂ ಮತ್ತು ಇದು ರಿಲೀಸ್ ಬಿಡುಗಡೆ ಆಗಿರುವ ಸಂದರ್ಭಕ್ಕೂ ಒಂದಕ್ಕೊಂದು ಮ್ಯಾಚ್ ಇದೆ. ನಿಜ ಆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕಿಂತ ಮೊದಲು ಇಲ್ಲಿ ಮುಖ್ಯವಾಗಿ ಪಾಪ್ಯುಲೇಷನ್ನನ್ನು, ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲ ಅಂತ ಅದನ್ನು ಕನ್ಸಿಡರ್ ಮಾಡುವಂಥ ಒಂದು ಹೊಸ ಸಿಸ್ಟಮ್ ಬರಬೇಕು ಅನ್ನುವ ಒಂದು ಸ್ಟ್ರಾಂಗ್ ಆಗಿರೋ ಆರ್ಗ್ಯುಮೆಂಟು ಜಗತ್ತಿನ ತುಂಬ ಓಡಾಡ್ತಿದೆ. ಚೈನಾದಲ್ಲಿ ಸಕ್ಸಸ್ಫುಲ್ ಆಗಿದೆ, ಕೆಲವು ಕಂಟ್ರೀಸ್ ಸಕ್ಸಸ್ಫುಲ್ ಆಗಿದೆ. ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡೋದು ಕೆಲವು ಕಂಟ್ರಿಗಳ ಪಾಲಿಸಿ ಆದರೆ, ಕೆಲವು ಕಂಟ್ರಿಗಳು ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲ ಅಂತ ಕನ್ವರ್ಟ್ ಮಾಡಿ ಆ ದೇಶದ ಅಭಿವೃದ್ಧಿಗೆ ನಾವು ಬಳಸ್ಕೋಬೇಕು ಅನ್ನುವಂಥ ಲಾಜಿಕ್ಕನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜನಸಂಖ್ಯೆ ಕುರಿತಂತೆ, ಭಾರತದ ಜನಸಂಖ್ಯೆ ಕುರಿತಂತೆ ಇದರ ಗೊಂದಲ ಬೇಕಿತ್ತ ಅನ್ನೋದು, ಇದು ಚುನಾವಣೆಗೆ ಬಳಕೆ ಆಗೋದು ಆಮೇಲೆ. ಇಂಥದ್ದೊಂದು ಗೊಂದಲ ಬೇಕಿತ್ತ ಅನ್ನೋದು ಒಂದು ಮೊದಲನೆಯ ಪ್ರಶ್ನೆ. ಎರಡನೇದು, ಇದಕ್ಕೆ ಬೇಸ್ ಏನು? ಇದಕ್ಕೆ ಸೆನ್ಸಸ್ ಬೇಸಾ? ಪಾಪ್ಯುಲೇಷನ್ ಅನ್ನ ಹೇಳೋದಕ್ಕೆ ಯಾವ ಸೆನ್ಸಸ್ ಬೇಸು? 2011ರ ಸೆನ್ಸಸ್ ಬೇಸಾ ಅಥವಾ ಆ ನಂತರದ ಪಾಪ್ಯುಲೇಷನ್ನಿಗೆ ನಿಮಗೆ ಪೂರಕವಾದಂತಹ ಅಂಶ ಯಾವುದು? ಅದನ್ನು ಸಬ್ಸ್ಟಾನ್ಶಿಯೇಟ್, ಈ ಆರ್ಗ್ಯುಮೆಂಟನ್ನು ಸಬ್ಸ್ಟಾನ್ಶಿಯೇಟ್ ಮಾಡೋದಕ್ಕೆ ಇರುವಂತಹ ದಾಖಲೆಗಳು. ಅನುಮಾನ ಇನ್ನೂ ಒಂದೇನು ಬಂತು ಅಂದ್ರೆ, ಲೆಕ್ಕ ಇರೋದು 2015ರ ವರ್ಗದ ಮಾತ್ರ. ಹೌದು, ಆ 2015ರ ವರ್ಗದ ಮಾತ್ರ ಯಾಕೆ ಅಂತಲೂ ಎಲ್ಲೂ ನಾನು ಅದನ್ನ ಓದಿದಾಗ 67 ಪೇಜ್ನಲ್ಲಿ ನನಗೆ ಎಲ್ಲೂ ಜಸ್ಟಿಫಿಕೇಶನ್ ಸಿಗ್ಲಿಲ್ಲ. ಸಬ್ಸ್ಟಾನ್ಶಿಯೇಟ್ ಮಾಡೋದಕ್ಕೆ ಇನ್ಪುಟ್ಸ್ ಬೇಕಲ್ವಾ? ನಮಗೆ ಈ ಜನಸಂಖ್ಯೆ ಇಷ್ಟಿದೆ ಅಂತ ಕರಾರುವಾಕ್ಕಾಗಿ ಹೇಳ್ಬೇಕಾದ್ರೆ ನಿಮಗೆ ಯಾವ್ದನ್ನ ಬೇಸ್ ತಗೋತೀರಿ? ಸೆನ್ಸಸ್ ಆಗಿದೆಯಾ? ಯಾವಾಗಾಯ್ತು ಸೆನ್ಸಸ್ಸು? ಅದಕ್ಕೆ ಪೂರಕವಾದ ಸಂಗತಿಗಳೇನು, ಇನ್ಪುಟ್ಸ್ ಏನು, ಅದ್ರ ಬಗ್ಗೆನೂ ಕೂಡ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಕ್ಯಾಟಗರಿಕಲ್ ಆಗಿ ಅಂಕಿಅಂಶಗಳು ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಇದು ಯಾವ ಕಾರಣಕ್ಕೆ ಈ ಸಂದರ್ಭದಲ್ಲಿ ಪಬ್ಲಿಷ್ ಆಯ್ತು ಸರಿ ಅನ್ನುವ ಪ್ರಶ್ನೆ ಇದ್ದೇ ಇದೆ.